ಮತ್ತೆ ನಾನೆಲ್ಲ ಹೋಗ್ತೀನಿ ಅಂತ ಖುಷಿ ಆಗ್ತಿದೆ. ಮನೆಗೆ ಇಸ್ಕೊಂಡೆಲ್ಲ ಹೋಗ್ತೇನೆ ಅಂತ. ಬೆಳಗ್ಗೆ ಬರೀ ಹೊರಡೋದಿದೆಯಲ್ಲ 12 ಗಂಟೆ ಆಗಿದೆ. ಅಕ್ಕ ಲಾಗರಿಂಗ್ ಆಗಿದೆ, ತುಂಬ ಬೇಜಾರಾಗಿದೆ ಅಕ್ಕ ಈ ಥರ. ಮಧ್ಯಾಹ್ನಕ್ಕೆ ಊಟ ಲೈಟಾಗಿರಲಿ ಅಂತೇಳಿ ಇವತ್ತು ಒಂದು ಫಂಕ್ಷನ್ ಇತ್ತು, ಮದುವೆಗೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಸ್ವಲ್ಪ ಲೈಟಾಗೇ ಇರಲಿ ಅಂತೇಳಿ ನಾನಿಲ್ಲಿ ಚಪಾತಿ ಮತ್ತು ಎಗ್ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಇದಕ್ಕೆ ಜಾಸ್ತಿ ಟೈಮು ಬೇಕಾಗಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಚಪಾತಿ ಇಟ್ಟಿದ್ರೆ ಸಾಕು, ಮೊಟ್ಟೆ ಇದ್ದರೆ ಸಾಕು, ಹಾಗೆ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಇದ್ದರೆ ಸಾಕು. ಫಸ್ಟು ಒಂದು ಪ್ಯಾನ್ಗೋ ಅಥವಾ ಒಂದು ಬಾಂಡಲಿಗೋ ಏನಕ್ಕಾದ್ರೂ ಸ್ವಲ್ಪ ಎಣ್ಣೆ ಹಾಕಿ ಚಪಾತಿನ ಅದರಲ್ಲಿ ಸುಟ್ಕೊಬೇಕು ನೀವು, ಅಥವಾ ತವದಲ್ಲಾದ್ರೂ ಚಪಾತಿನ ಸುಡ್ಬೋದು, ಅಥವಾ ಈ ಥರ ಒಂದು ಪ್ಯಾನ್ ಇದ್ದರೆ ಅಥವಾ ಬಾಣಲಿ ಇದ್ದರೆ ಅದರಲ್ಲೂ ಸುಟ್ಕೊಬೋದು. ನಾನಿಲ್ಲಿ ಮೊಟ್ಟೆ ಹಾಕೋದ್ರಿಂದ ಒಂದರಲ್ಲೇ ಮಾಡೋಣ ಅಂತೇಳಿ ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹೀಗಿರಬೇಕಂದ್ರೆ ತುಂಬಾ ತೆಳ್ಳಗಿರಬೇಕು ಚಪಾತಿ, ಆವಾಗಲೇ ಚೆನ್ನಾಗಿ ಚಪಾತಿ ಬೇಯೋದು ಮತ್ತು ಎಗ್ ಆಮ್ಲೆಟ್ಗೂ ಚಪಾತಿಗೂ ಸೆಟ್ ಆಗೋದು. ತುಂಬ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಒತ್ಕೊಳ್ಳೋದಕ್ಕೆ, ಲಟ್ಟಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಚಪಾತಿನ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಎಣ್ಣೆನೋ ತುಪ್ಪನೋ ಬೆಣ್ಣೆನೋ ಹಾಕ್ಕೊಂಡು ಚೆನ್ನಾಗಿ ಸುಟ್ಕೊಳ್ಳಿ. ನೆಕ್ಸ್ಟು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಎಗ್ಗನ್ನು ಎರಡನ್ನೂ ಹೊಡ್ಕೊಂಡು ಮತ್ತು ಅದಕ್ಕೆ ಚಿಲ್ಲಿ ಪೌಡ್ರು ಮತ್ತು ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊಬೇಕು. ಚೆನ್ನಾಗಿ ಬೀಟ್ ಮಾಡಿಕೊಂಡಷ್ಟು ಎಗ್ಗು ದಪ್ಪ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಎಗ್ಗು ದಪ್ಪ ಬರುತ್ತೆ, ಫ್ಲಾಟ್ ಥರ ಆಗಲ್ಲ, ಉಬ್ಬಿ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಎಗ್ಗಂತೂ ತುಂಬಾ ದಪ್ಪ ಬರುತ್ತೆ, ಒಳ್ಳೆ ಬ್ರೆಡ್ ಥರ ಬರುತ್ತೆ. ಬೀಟ್ ಮಾಡೋದ್ರ ಮೇಲೆ ಹೋಗೋದು, ಅದು ಪಲ್ಪೆಲ್ಲ ಹೊಡೆದು ಚೆನ್ನಾಗಿ ನೊರೆ ಬಂದು ಚೆನ್ನಾಗಿ ಬೀಟ್ ಆದರೆ ತುಂಬ ಚೆನ್ನಾಗಿ ದಪ್ಪವಾಗಿ ಬ್ರೆಡ್ ಥರ ಬರುತ್ತೆ ಎಗ್ಗು. ನಾನಿಲ್ಲಿ 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟನ್ನು ಹಾಕ್ಕೊಬೋದು. 2 ಮೊಟ್ಟೆ ಹಾಕ್ಕೊಂಡ್ರೇ ಸಾಕು, ಅದೇ ದಪ್ಪಗೆ ಬರುತ್ತೆ. ಅದಂತೂ ಒಂದು ಚಪಾತಿ 2 ಮೊಟ್ಟೆ ತಿಂದ್ರಂತೂ ಇನ್ಯಾವ ಊಟನೂ ಬಿಡ, ಅಷ್ಟು ಹೊಟ್ಟೆ ತುಂಬ ಹೋಗ್ಬಿಡುತ್ತೆ, ಅಷ್ಟು ಹೆವಿ ಅನಿಸುತ್ತೆ ಫುಡ್ಡು. ಸೊ ನೀವು ವಾರಕ್ಕೊಂದ್ಸಲನೂ ಈ ಥರ ಮಾಡ್ಕೊಳ್ತೀನಿ. ತುಂಬಾ ಪ್ರೋಟೀನು ಮತ್ತು ಡಯಟ್ ಮಾಡೋರ್ಗೂ ತುಂಬಾ ಒಳ್ಳೆಯದು. ನೀವು ರೈಸು ಅದೆಲ್ಲ ತಿನ್ನೋ ಬದಲು ಒಂದು ಚಪಾತಿ 2 ಮೊಟ್ಟೆ ತಿಂದರೆ ಸಾಕು. ಅದಕ್ಕೆ ಯಾವ ಪಲ್ಯನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ವೆಯ್ಟ್ ಲಾಸ್ ಮಾಡೋರಿಗೆ ಒನ್ ಟೈಮ್ ಈ ಥರ ತಿಂದರೆ ತುಂಬಾ ಬೆನಿಫಿಟ್ ಇದೆ. ಬಟ್ ನೈಟು ತಿನ್ನೋದಕ್ಕೆ ಹೋಗಬೇಡಿ, ಹೆವಿ ಅನಿಸ್ಬೋದು. ಮಧ್ಯಾಹ್ನ ಟೈಮು ತಪ್ಪಿದ್ರೆ ಮಾರ್ನಿಂಗ್ ಟೈಮು ಈ ಥರ ತಿನ್ನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಗ್ಗು, ಯಾಕೆ ಅಂದರೆ ಒಂದು ಸೈಡೇ ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ಇವಾಗ ನಾವು ಚಪಾತಿ ಸುಟ್ಕೊಂಡಿರ್ತೀವಲ್ಲ ಅದನ್ನು ಎಗ್ ಮೇಲೆ ಹಾಕಿ ಟರ್ನ್ ಮಾಡಿ ಅದನ್ನು ಈ ಥರ ಪ್ರೆಸ್ ಮಾಡಬೇಕು. ಯಾಕೆಂದರೆ ಚಪಾತಿ ಮತ್ತು ಎಗ್ಗು ಎರಡೂ ಕೂಡ ಸೆಟ್ ಆಗಬೇಕು, ಅಂದರೆ ಒಂದಕ್ಕೊಂದು ಅಂಟ್ಕೊಂಡಿರಬೇಕು. ಅದಕ್ಕೋಸ್ಕರ ಅದು ಬಿಟ್ಕೊಬಾರ್ದು. ಅದಕ್ಕೋಸ್ಕರ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ 1 to 3 ಮಿನಿಟ್ಸ್ ಈ ಥರ ಲೋ ಫ್ಲೇಮಲ್ಲಿ ಆ ಸೈಡ್ ಈ ಸೈಡ್ 2 ಸೈಡೂ ಚೆನ್ನಾಗಿ ಬೇಯಿಸ್ಕೊಬೇಕು. ಫೈನಲಿ ಎಗ್ ಇದಕ್ಕೆ ಏನಂತ ಹೇಳಬೇಕು ನನಗಂತೂ ಗೊತ್ತಿಲ್ಲ, ಬಟ್ ನಾನು ಇದನ್ನು ಅವಾಗವಾಗ ಫ್ರೀ ಟೈಮ್ ಇರಲಿ ಅಥವಾ ಬೇಗ ಅರ್ಜೆನ್ಸಿ ಇರಲಿ ಏನಾದ್ರು ಇದ್ದರೆ ಈ ಥರ ಐಟಮ್ ಮಾಡ್ಕೊಳ್ತಾ ಇರ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಟೇಸ್ಟ್ಗೆ. ಮತ್ತು ಹೊಟ್ಟೆನೂ ಅಷ್ಟೇ ತುಂಬ ಹೋಗುತ್ತೆ. ಇದನ್ನು ತಿಂದುಬಿಟ್ರೆ ಬೆಳಿಗ್ಗೆ ಟೈಮು ಸಂಜೆವರೆಗೆ ಏನೂ ಬೇಕಾಗಿಲ್ಲ. ಪೋಷಿತ್ ಇಲ್ಲಿ ನೋಡಿರಿ ಫಸ್ಟು ಎಲ್ಲಿ ಸುಡ್ತಾ ಇದೆ, ಸಕ್ಕದಾಗಿದೆ. ಹಾಂ ಚೆನ್ನಾಗಿದೆಯಾ ಅಂತೀನು. ಈ ಸೈಡ್ ಕಾಣ್ತೀನೋ ಗೊತ್ತಾಗ್ತಾಯಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಮದುವೆಗೆ ಹೊರಟಿದ್ವಿ. ಮದುವೆ ಇರೋದು ಹೊಳೆನರಸೀಪುರದಲ್ಲಿ. ಸೊ ಇಲ್ಲಿಂದನೇ ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀವಿ ಮದುವೆಗೆ. ಇರೋದು ಹೊಳೆನರಸೀಪುರದಲ್ಲಿ. ಸೊ ಆಗಸ್ಟಲ್ಲಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ರಿಸೆಪ್ಷನ್ಗೆ ಹೋಗೋಣ ಅಂತೇಳಿ ಮದುವೆಗೆ ಹೋಗ್ತಾ ಇರೋದು. ನಾನು ನನ್ನ ತಂಗಿ ಪೋಷಿತ್ ಶೂಸ್ ಹಾಕ್ಕೊಂಡು ಒಳಗಡೆ ಏನೆಂದು ಇಷ್ಟು ಜನ ಮತ್ತು ಮನು ನಾವು ಹೋಗ್ತಾ ಇದ್ದೀವಿ. ರಿಟರ್ನ್ ಬರಬೇಕು, ಅದಕ್ಕೆ ಬೇಗ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಆದ್ರೂ 5 o'clock ಆಗೇ ಹೋಯಿತು.
ಹೋಗೋಷ್ಟಲ್ಲಿ ಒಂದು 8 o'clock ಆಗುತ್ತೆ. ಮುಗಿಸ್ಕೊಂಡು ಆ ಕಡೆಯಿಂದ ರಿಟರ್ನ್ ಬರೋದೇನೆ. ಹೀಗಿದೆ ನನ್ನ ಲುಕ್. ಊರಿಂದ ಬಂದು ಕಪ್ಪಾಗ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಬಿಸಿಲಲ್ವಾ ಊರಲ್ಲಿ, ಊರಿಗೆ ಹೋದರೆ ಕಪ್ಪಾಗ್ಬಿಟ್ಟಿದ್ದೀವಿ, ಬೆಂಗಳೂರಲ್ಲಿದ್ದರೆ ಕಪ್ಪಾಗಲ್ಲ. ತಂಗಿ ರೆಡಿ ಆಗ್ತಿದ್ದಾಳೆ, ಇನ್ನು ಅವಳದು ರೆಡಿ ಮುಗ್ದಿಲ್ಲ. ಹಾಕು 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 ಫುಲ್ ಫುಲ್ಲು ಫುಲ್ಲು ಫುಲ್ಲ ಹೀಗಿದೆ ಗೈಸ್. ನೋಡಿ ಸ್ಯಾರಿ ಕಲರು ಚೆನ್ನಾಗಿದೆಯಲ್ಲ, ಸ್ಯಾರಿ ಕಲರ್ ನಂಗೆ ತುಂಬಾ ಇಷ್ಟ ಈ ಸ್ಯಾರಿ. ಕೂರೋಕಂದ ಮೊದಲು ಚಪ್ರ ಚೆನ್ನಾಗ. ಇವಾಗ ಹೊರಟ್ವಿ, ಅವನು ಅವರೇ ಡ್ರೈವಿಂಗು, ಮುಂದೆ ಕೂತಾರೆ. ಇನ್ನು ಅಲ್ಲಿ ಅಣ್ಣ ಗುರುಕುಲ ಅಣ್ಣ ಇವಾಗ ಇಲ್ದಿರ್ತಾನೆ. ಅಣ್ಣನ ಬಸ್ ಬರ್ತೈತೆ ಅಂತ ಹೇಳ್ತಾ ಇದ್ದಾನೆ. ಇವಾಗ ಅಲ್ಲೇ ಇಳಿಯೋದು ಮನೆ ಮುಂದೆನೆ. ಅಲ್ಲೊಂದಿಬ್ರು ಇದ್ದಾರೆ, ನಾಗರೂ ಬಾವಿಗೆ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಒಂದು 8 ಗಂಟೆ ಆಗುತ್ತೆ ಪಕ್ಕ. ಇಲ್ಲ 5 ಗಂಟೆ ಬಿಟ್ಟಿದ್ದೀವಿ, 8 ಗಂಟೆಗೆ ಹೋಗಿದ್ದೇವೆ. ಮದುವೆ ಊಟ ಮಾಡಿ ತುಂಬ ದಿನ ಆಗೈತೆ. ಮದುವೆ ಊಟ ಮಾಡಬೇಕು, ನಿಧಾನಕ್ಕೆ ಊಟ ಮಾಡಬೇಕು. ಆಗ ಅನ್ಕೊಂಡು ಹೋಯ್ತೀವಿ ಗೈಸ್, ಮದುವೆ ಊಟನೇ ಸಿಗಲ್ಲ, ಖಾಲಿ ಆಗ್ಬಿಟ್ಟಿರೋ ಜನ ಊಟ ಮಾಡೋಷ್ಟರಲ್ಲೇ. ಲಾಸ್ಟ್ ಬಂದೆಲ್ಲ ಹಂಗೇನೆ, ನನ್ನ ತಂಗಿ ನಾನು ಇಷ್ಟಪಡ್ಕೊಂಡು ಹೋದ್ವಿ ಮದುವೆ ಊಟ ಮಾಡಬೇಕು ಅಂತ. ಮದುವೆ ಊಟನೇ ಇರಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ಇಷ್ಟ ಮದುವೆ ಊಟ, ಫಂಕ್ಷನ್ ಊಟ ಅಂತ. ಅದಕ್ಕೆ ಅಂತ ಮದುವೆಗೆ ಹೋಗ್ತಾಯಿಲ್ಲ, ಅವ್ರು ನಮ್ಮ ರಿಲೇಟಿವು. ಆಮೇಲೆ ಮನು ಅನ್ಕೋತಾನೆ ಈ ಅಕ್ಕಂಗೆ ಬರೀ ಇದೇನೆ ತಿನ್ನೋದೇ ಕೆಲಸ ಅಂತ. ಅದಕ್ಕೆ ಹೋಗ್ಲೇಬೇಕು, ಹೋಗ್ತಾ ಇದೀವಲ್ಲ ಅಂತ ಮದುವೆ ಊಟ ಅಷ್ಟೇ. ಯಶ್ವಗಾಗಿ ಪಪ್ಸು, ಅವನು ಏನೇ ಬನ್ನಿಷ್ಟು ದುಡ್ಡದು ಸ್ವಲ್ಪ ಪೋಷಿಮ ನಿನ್ಗೆ ಎಷ್ಟಾಗುತ್ತೆ ಅಷ್ಟೇನು, ಅಷ್ಟೆಲ್ಲ ಬೇಡ. ಓಕೆ ಪಪ್ಸು ಇದೆಲ್ಲ ಹೊಟ್ಟೆ ಹಶ್ವಾಗಿ ಈಗ ತಿನ್ಕೊಂಡು ಹೋಗ್ಬೇಕು. ಪೋಷಿಮ ಸ್ವಲ್ಪ ತಿನ್ಕೊಂಡ್ರೆ ಎಷ್ಟಾಗುತ್ತೆ ಅಷ್ಟು. ಓಕೆ ಡನ್. ಚೆನ್ನಾಗಿದೆ, ಇಷ್ಟ ಆಗ್ಬಿಟ್ಟಿದೆ ಅವನಿಗೆ. ಇಲ್ಲಿ ಇವ್ರನ್ನ ಹತ್ತಿಸ್ಕೊಳ್ ಮಧ್ಯಕ್ಕೆ ನೀವೇ ಬನ್ನಿ. ಆಗಲ್ವಾ? ಬನ್ನಿ ಬನ್ನಿ, ಆಗಲ್ಲ. ಇವ್ರನ್ನ ಹತ್ತಿಸ್ಕೊಳಕ್ ಬಂದಿದ್ವಿ, ಹತ್ತುತ್ತಾ ಇದ್ದಾರೆ ಇಬ್ರು. ಚೌಟ್ರಿಗೆ ಎಂಟ್ರಿ ಕೊಟ್ವಿ. ಇವಾಗ ಬಂದ್ವಿ, 8 ಗಂಟೆ ಆಯಿತು ಫೈನಲಿ. ನಮ್ಮ ಚಿಕ್ಕಮ್ಮ ಈಗ ಒಳಗೆ ಹೋದ್ರು. ಇವರೊಂದು ಸ್ವಲ್ಪ ರೆಡಿ ಆಯ್ತಾ ಇದ್ದಾರೆ ಕಾರ್ ಒಳಗೆ ಕೂತ್ಕೊಂಡು. ನಾವು ಅಲ್ಲೇ ರೆಡಿಯಾಗಿ ಬಂದಿದ್ದೀವಿ, ಏನಿಲ್ಲ ಫ್ರೆಶ್ ಆಗಿದ್ದೀವಿ ನಾವು. ಇವರು ಸ್ವಲ್ಪ ಇವಾಗ ರೆಡಿ ಆಯ್ತಾ ಇದ್ದಾರೆ. ಹುಡುಗಿ ಇನ್ನೂ ನಿಲ್ಲಿಸೇ ಇಲ್ಲ ಅಂದ್ಕೊಳ್ತೀನಿ, ಹೊರ್ಗಡೆಯಿಂದ ಇನ್ನೂ ನಿಲ್ಲಿಸಿಲ್ಲ ಹುಡುಗಿನ. ಯಾರು ಕೂಗಿದ್ದು? ನಮ್ಮ ಅಕ್ಕ, ನಮ್ಮ ಭಾವ ಇವಾಗ ಬಂದವ್ರೆ. ಅವ್ರು ಹಾಸನಿಂದ ಬಂದವ್ರು, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇವ್ರು ನಮ್ಮೂರವ್ರು ಮಾತಾಡಿಸ್ತಾ ಇದ್ದಾರೆ, ಯಾರ ಮಗ ನೀನು ಅಂತ. ಲೇಟಾಗಿ ಬಂದು ಇವಾಗ ಪರದಾಡ್ತಾವಳೆ ರೆಡಿ ಆಗಕ್ಕೆ. ನಾವು ಕರೆದ್ವಿ, ಬಾರೆ ಹೋಗೋಣ ಕಾರಲ್ಲಿ ಆರಾಮಾಗೆ ಬರೋಣ ಅಂತ. ಅಯ್ಯೋ ಎಲ್ಲಿ ಕೆಲಸ, ಅವರಮ್ಮ ಅವರೆಲ್ಲ ನೋವ ಫುಲ್ ನೋವಂತೆ. ಸಾರಿ, ಇವಾಗ ಬಂದು ಬೇಗ ರೆಡಿ ಆದ್ರು. ನಾವು ರೆಡಿಯಾಗಿ ಗೆಸ್ ಮಾಡಿ ಅಂತ ಗೆಸ್ಸೇ ಮಾಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ಬಟ್ ಅವ್ರು ಗೆಸ್ ಮಾಡಲ್ಲ. ಇವಳು ಹೇಳಕ್ ಬಿಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾರೆ, ಯೂಟ್ಯೂಬಲ್ಲಿ ಕಮ್ಮಿ ಜನ, ಬಟ್ ಆದ್ರೂ ಗೆಸ್ ಮಾಡಿ ಗೈಸ್. ನಮ್ದು ಸ್ವಲ್ಪ ಪ್ರೋತ್ಸಾಹಿಸಿ. 1 ವರ್ಷ ಆಗೋಯ್ತು. ಕಾಲ್ ಮಾಡಿ ಕೇಳ್ತಾರೆ, ನಾನೇನಾದ್ರು ರೆಸಿಪಿ ಹಾಕಿದ್ರೆ ಕಾಲ್ ಮಾಡಿ ಕೇಳ್ತಾರೆ, ಹೇಗ್ ಮಾಡೋದು ಹೇಗ್ ಮಾಡಿದೆ ಅಂತ. ಕಮೆಂಟ್ ಮಾಡಲ್ಲ. ಕಮೆಂಟ್ ಮಾಡೋದು ಏನಾಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಮಗೂ ಕಮೆಂಟ್ ಮಾಡಿದ್ರೆ ಏನೋ ಒಂದು ನಮಗೂ ಉತ್ಸಾಹ. ಅಯ್ಯೋ ನೆಕ್ಸ್ಟ್ ಏನಾದ್ರು ಮಾಡ್ಬೇಕನ್ನೋದು. ಮಾಡಕ್ ಹೋಗ್ಬೇಡಿ, ನಮಗೂ ಹೆಲ್ಪ್ ಮಾಡಿ, ಪ್ರೋತ್ಸಾಹಿಸಿ ಆಯ್ತಾ. ಏನಾದ್ರು ಡೀಪರ್ ಡಿಸ್ಕಷನ್ ಎಲ್ಲೇ ಹೋದ್ರು ಸೀರೆ ಬಗ್ಗೆ, ಜ್ಯುವೆಲರಿ ಬಗ್ಗೆ ಇದೇ ಮಾತುಗಳು. ಎಲ್ಲಾನು ಎತ್ಕೊಳ್ರಪ್ಪ ನೀಟಾಗಿ. ಖುಷಿ ಆಯ್ತು, ಬೆಂಗಳೂರಿಂದ ರೆಡಿಯಾಗಿ ಬಂದಿದ್ದು ಖುಷಿ ಆಯ್ತು. ಆಕ್ಚುಲಿ ಎಲ್ಲರೂ ಕೇಳಿದ್ರೆ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ಹೇಳ್ತಿದ್ದಾರೆ, ನೋಡ್ದವರೆಲ್ಲ. ಖುಷಿ ಆಯ್ತು, ಬೆಂಗಳೂರಿಂದ ರೆಡಿಯಾಗಿ ಬಂದಿದ್ದು ಊಟಕ್ಕೆ ಬಂದ್ವಿ. ನಮ್ಮ ಮುಜ್ಜು ಕಷ್ಟ ಊಟಕ್ಕೆ ಕೂತಿದ್ದಾನೆ ಗೈಸ್. ಏನು ಗೊತ್ತೇ, ಇವ್ನ ಕೈಲಿ ವಿಡಿಯೋ ಕ್ಯಾಪ್ಚರ್ ಮಾಡಕ್ಕೆ ಕೊಟ್ಟಿದ್ವಿ ಮೇಲೋದಾಗ. ಇವನಿಗೆ ವಿಡಿಯೋ ಆನ್ ಮಾಡೇ ಕೊಟ್ಟಿದ್ದೆ, ಬಟ್ ಅವ್ರು ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ಫೋಟೋ ಅಂತ ತೆಗ್ಸ್ಬಿಟ್ಟವ್ರೆ ಗೈಸ್.
ಅದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಅಕ್ಕ ಹಾಸನ್ ಅಕ್ಕ ಊಟಕ್ಕೆ ಕೂತಿದ್ದಾರೆ. ನಾಳೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ಅಕ್ಕ ಲಾಗರಿಂಗ್ ಆಗಿದೆ, ತುಂಬ ಬೇಜಾರಾಗಿದೆ. ಅಕ್ಕ ಈ ಥರ ಕೂತಿದ್ದಾರೆ. ದಡಮ್ಮ ಫುಲ್ ತೊಳ್ಕೊತಿದ್ದಾರೆ ಅಲ್ಲೇ. ಎಕ್ಸ್ಟ್ರಾ ಎಲೆ ಅಂದ್ಬಿಟ್ಟು ಚೆನ್ನಾಗಿ ಅಂದ್ಬಿಟ್ಟು ಎಸೆದ್ರು. ಚಿಕ್ಕಮ್ಮ ಬೆಳಗ್ಗೆನೆ ಬಂದು ರೆಡಿಯಾಗಿ ಫುಲ್ ಪಂಕಾಗಿ ಆಂಟಿ. ನಮ್ಮ ಅಜ್ಜಿ ಗೈಸ್ ಫೋಟೋಗೆ ಹೋಗು ಅಂತ ಹಿಂಸೆ ಕೊಡ್ತಾಯಿತ್ತು. ಈಗ ಊಟಕ್ಕೆ ಕೂತಿದೆ ದೊಡ್ಡಮ್ಮ. ಎಲ್ಲ ಫಸ್ಟ್ ಬಂದಿಗೆ ಊಟಕ್ಕೆ ಬಂದವ್ರೆ ಗೈಸ್. ಕಾಮೆಂಟ್ ಮಾಡಿ. ಇವಾಗ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಗೈಸ್. ಏನಕ್ಕೆ ಅಂದರೆ ತುಂಬ ಶೆಕೆ, ಊಟ ಮಾಡೋಕ್ಕೆ ಡಿಸ್ಟರ್ಬ್ ಮಾಡುತ್ತೆ ಅಂತ. ನಮ್ಮ ಭಾವ ಇವಾಗ ಬಂದರು. ಅವರು ಎಲೆ ತೊಳೆದು ಮಕ್ಕಳಿಗೆಲ್ಲ ಈ ಥರ ನೀಟು. ಇವ್ರ ದೊಡ್ಡಪ್ಪ ಅಂದರೆ ತುಂಬ ಇಷ್ಟ ಇವನಿಗೆ. ಅದಕ್ಕೆ ಅವ್ರ ದೊಡ್ಡಪ್ಪ ಪಕ್ಕನೇ ಕೂತಿದ್ದಾನೆ ಗೈಸ್. ಹೇಳಮ್ಮ, ಯಾರಿದು ದೊಡ್ಡಪ್ಪನ? ಯಾರಪ್ಪ ಅವರು? ಅವ್ರ ಮಕ್ಳು ಯಾರು? ಅವ್ರ ಮಕ್ಳು ಯಾರು? ಅಚ್ಚನಾ? ಸರಿ ಆಯ್ತು, ಬಾಯ್. ಊಟ ಬಡಿಸ್ತಾ ಇದ್ದಾರೆ. ಸದ್ಯ ಖಾಲಿ ಇತ್ತು ಊಟ. ಫುಲ್ ಬ್ಯಾಟಿಂಗ್ ಇವಾಗ. ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ ಎರಡರ ಮದುವೆಗೆ ಹೋಗಿದ್ವಲ್ಲ ಗೈಸ್, 10:30 ಹೋಗಿದ್ವಿ. ಊಟ ಎಲ್ಲ ಖಾಲಿ ಆಗಿತ್ತು. ಬಟ್ ನಮಗೋಸ್ಕರ ಬಿಸಿ ಅನ್ನ ಎಲ್ಲ ಮಾಡಿ ಹಾಕ್ಕೊಟ್ರು. ಅಂದರೆ ಈಗ ಫುಲ್ ಊಟ ಫುಲ್ ಹೇಗಿದೆಯಾ ಸ್ವೀಟ್ ಎಲ್ಲ ತುಂಬ ಖುಷಿ ಇದೆ. ಒಬ್ಬಟ್ಟು ನಾನು ಹಾಕ್ಬಿಟ್ಟು ಮದುವೆ ಊಟ ಅಂತ ಹಾಕ್ತೀನಿ. ಒಬ್ಬಟ್ಟಿಗೆ ಕಾಯ್ತಾ ಇದ್ಲು ಇವಳು. ನಾಳೆ ಹೋಗ್ತೀವಲ್ಲ ಅಲ್ಲಿ ಸರ್ಪ್ರೈಸ್. ನಾಳೆ ಹೋಗ್ತೀವಿ ಅಂತೀವಿ. ಎಲ್ಲ ಏನು ಮಾಡ್ತಾರೆ ಗೊತ್ತಾಗ, ಇವತ್ತು ವಿಡಿಯೋ ಮಾಡೋದು 3 ದಿನ ಆದ್ಮೇಲೆ ಅಪ್ಲೋಡ್ ಮಾಡ್ತೀವಿ. ಅದ್ರಲ್ಲಿ ನಮ್ಮದು ಒಂದು ವಶಿಮ ಬಾಯ್ಲಿ ಹೇಳು. ಇದು ಎಲ್ಲಿತ್ತದು? ಅದು ಎಲ್ಲಿತ್ತದು? ಕವರ್ ಎಲ್ಲಿತ್ತದು? ಅದು ಎಲ್ಲಿತ್ತದು? ಹಾಂ ಬಂದು ಎಲ್ಲಿತ್ತದು ನೋಡಿ. ಕವರ್ ಹಿಡ್ಕೊಂಡು ಗೈಸ್ ಕೊಟ್ಟಿದ್ದಾರೆ. ಇವ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ತಾಂಬೂಲನ ಹಿಡ್ಕೊಂಡು ಓಡಾಡ್ತಿದ್ದಾನೆ ಯಾರಿಗೂ ಕೊಡ್ತಂಗೆ. ಹೊರಟ್ವಿ ಇವಾಗ, ಹೋಗ್ತಾ ಇದ್ದೀವಿ. ಮುಗೀತು ಫಂಕ್ಷನ್, ಮುಗೀತು. ಹೊರಟ್ವಿ. ಊಟ ಹೇಗಿತ್ತು ಪಿಂಕು? ನಮ್ಮ ಪಿಂಕು ಏನು ಊಟ ಮಾಡಲಿಲ್ಲ. ತಿಂದ್ರೆ ಅಂತಾರ ಜಾಸ್ತಿ ತಿಂದ್ರು ಅಂತಾರ, ಕಡಿಮೆ ತಿಂದ್ರು ಅಂತಾರ. ಚೆನ್ನಾಗಿ ತಿನ್ಬೇಕು ಅಂತಿದೆ. ಬಾರ ಆಮೇಲೆ ತೇಕಿದ್ರೆ ಅದೇ ಅಂದ್ರೆ ಇದಾಗಿರ್ತಾರ ಸೋಡಾ ಅಂತ ಅಂತಾರಲ್ಲ. ನಮ್ಮ ಮುಜಿ ಜೊತೆ ಒಂದ್ ರೌಂಡ್ ಫೋಟೋ ಶೂಟ್ ಆಯ್ತು. ಹಾಗೆ ಮಾಡಿರೋ. ಇಲ್ಲ ಇದ್ಬಿಡಿ. ಬೆಳಗ್ಗೆ ನಾವೆಲ್ಲ ಹೊರಟ್ವಿ. ದಾರೆ ಮುಗಿಸ್ಕೊಂಡು ಬರ್ತಾರಂತೆ ಮದ್ವೆಗೆ. ಇವಾಗ ಹೊರಟ್ವಿ. ಸೊ ಇವಾಗ ಹೊರಟದೆಷ್ಟು 10 ಗಂಟೆ, 11, 12, 1 ಗಂಟೆ ಆಗುತ್ತೆ ಗೈಸ್. ಬೆಳಿಗ್ಗೆ 6 ಗಂಟೆಗೆ ಎದ್ದು ಮತ್ತೆ ಹೊರಡ್ಬೇಕು ನಾವು. ಮತ್ತೆ ಇದೆ ನಮ್ಮ ಪಯಣ. ನಾನು 7 ಗಂಟೆ 7:30 6 ಗಂಟೆಗೆ ಅಂತ ಹೇಳಿದಾನೆ ಅನಿ. 6 ಗಂಟೆ ಬೇಡವಾ ಹಿಂಗೆ 12 ಗಂಟೆ ಇಲ್ಲ 10 ಗಂಟೆಗಾದ್ರೂ ಬಿಡ್ಲೇಬೇಕು. ಅಮ್ಮ ಚಿಕ್ಕಪ್ಪ 12 ಗಂಟೆ ಹೇಳ್ತಿದ್ದಾರೆ. ಬಟ್ ನಾವು 10 ಗಂಟೆ ಅಂತ ಹೇಳ್ತಾ ಇದ್ದೀವಿ. ಅಪ್ಪ 10 ಗಂಟೆ ಎಲ್ಲ ಬರ್ತಾರೆ. ಹೆಂಗಾಗುತ್ತೆ ಒಟ್ಟಿನಲ್ಲಿ ಬಿಟ್ಟಾಗ ಲಾಗ್ ಮಾಡೇ ಬರ್ತೀವಿ. ನೋಡ್ಕೊಳ್ಳಿ ಎಲ್ಲಿ ಹೋಗ್ತಾರೆ ಅಂತ. ಇಷ್ಟ ಸರ್ಪ್ರೈಸ್ ಆಗಿರ್ತಾವ್ರಲ್ಲ ಇವರು, ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಲಾಗ್ ನೋಡಿ. ಆದ್ರೆ ನನ್ನ ಫ್ರೆಂಡ್ ಒಬ್ಳು ಗೊತ್ತು, ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಈರಣ್ಣರೇ ಆಟಲ್ಲಿ ಬಂದವರು ಇಲ್ಲಿ ಟೀ ನಿಲ್ಸಿದ್ವಿ. ಆಲೇ ಟೈಮು. ನನ್ನ ಮಗ ಇಲ್ಲೇ ಮಲ್ಕೊಂಡಿದ್ದಾನೆ ಪಾಪ. ನಿದ್ದೆ ಬಂದು ಅದಕ್ಕೆ ಇಲ್ಲೇ ಮಲ್ಕೊಟ್ಟು ಸ್ವಲ್ಪ ಬ್ರೇಕ್ ಕೊಟ್ಟು ನಿಲ್ಸೋಣ ಅಂದ್ಬಿಟ್ಟು ಟೀ ನಿಲ್ಸಿದ್ವಿ. ಮುಂದೆ ನಮ್ಮ ಚಿಕ್ಕಪ್ಪ ಇಲ್ಲೇ ಕುತ್ಕೊಂಡು ನಿದ್ದೆ ಹೊಡಿತಾವ್ರೆ. ಚಳಿ ಆಗ್ತಿದೆ, ಒಳಗಡೆ ಬನ್ನಿ. ಅದನ್ನೇ ಹೇಳಿದ್ದು ಚಳಿ ಅಂತ, ತುಂಬ ಚಳಿ. ಅವ್ರು ಟೀ ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾರೆ. ಎಲ್ಲ ತಾವು ಕ್ಲೋಸು. ಇಂಥರ ಪ್ಲೇಸ್ಗಳಲ್ಲಿ ಮಾತ್ರ ಓಪನ್ ಇದ್ದಿದ್ದು. ಇಲ್ಲಿ ಟೋಲ್ ಬಿಟ್ಟರೆ ಓಪನ್ ಇತ್ತು. ಟೈಮ್ ಬಂದು 12 ಗಂಟೆ ಆಯಿತು. ಇನ್ನು ಮನೆಗೆ ಹೋಗಿ ಮಲಗಿಲ್ಲ ನಾವು. ಅಪ್ಪ ಬೆಳಗ್ಗೆ ಬರೀ ಹೊರಡೋದಿದೆಯಲ್ಲ, 12 ಗಂಟೆ ಆಗಿದೆ. ನಿದ್ದೆ ಇಳಿತಾ ಇದೆ. ಚಳಿ ಬೇಗ ಎದೊಳಕ್ಕೆ ಹೋಗಲ್ಲ. ಯಪ್ಪ ಹೆಂಗೆ ಎದೊಳೋದೋ ಗೊತ್ತಿಲ್ಲ. ಇವಾಗಲೇ ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ತೈತೆ. ಟ್ರಾವೆಲ್ ಆಗಿರೋದ್ರಿಂದ ಯಾರೂ ಮಲಗಿಲ್ಲ, ಎಲ್ಲ ಮಾತಾಡ್ಕೊಂಡು ಬರ್ತಾಯಿದ್ವಿ. ಬಾಳಕೆ ಇವ್ರಿಗೆ ಈಗಲೇ ಚಿಂತೆ ಆಗ್ಬಿಟ್ಟೈತೆ. ಬೆಳಗ್ಗೆ ಬಾಳೆಕಾಯಿ ಪಲ್ಯ ಮಾಡಿ ಇಡ್ಲಿ ಮಾಡಬೇಕು ಅಂತ ಹೇಳಿದ್ದೆ ನನ್ನ ತಮ್ಮ ಟಿಫನ್ಗೆ. ಅಪ್ಪ ದೇವ್ರೆ, ನೋಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ನಾವು ಟೈಮ್ ಹೇಗೆ ಕವರ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್.
ಟೈಪ್ ಟೀ 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 ಚಾಯ್ ಚಾಯ್ ಚಾಯ್. ಆಹಾ ಗಾಜಿನ ಗ್ಲಾಸ್. ನಮ್ಮ ಸಾನ ಅಂತೂ ನಿನಗೆ ದಹಿ ಪುರಿ ಬೇಕಂತೆ. ಇವತ್ತೇ ನಾನೆಲ್ಲ ಹೋಗ್ತೀನಿ ಅಂತ ಖುಷಿ ಆಗ್ತಿದೆ. ನಾಳೆಗೆ ಇಸ್ಕೊಂಡೆಲ್ಲ ಹೋಗ್ತೇನೆ. ಟೀ ನಂಗೆ ಈ ತರ ಕಪ್ಪಲ್ಲಿ ಹಾಲ್ ಪೌಡ್ರ್ ಹಾಕೋರೆ ಗೈಸ್ ಟೀಗೆ. ನಂಗೆ ಇದ್ರಲ್ಲಿ ಕೊಟ್ಟು ಹಾಲ್ ಪೌಡ್ರ್ ಟೀ. ನಮ್ಮನೇಲಿ ಇದೊಂದು 20 ಪೀಸ್ ತಂದಿಟ್ಟಿದ್ದೀನಿ. ಎಲ್ರಿಗೂ ಬಂದಾಗ ಕೊಡಮ್ಮ, ನಾವು ಇದ್ರಲ್ಲೇ ಕುಡಿಯೋಣ ಅಂತ. ನಮ್ಮ ಅಮ್ಮ ಶಿಸ್ತಾಗ ಮೇಲೆ ಇಟ್ಟವ್ರೆ ಹೊಡೆದಾಕ್ಬಿಡ್ತೀನಿ ನಾನು. ಹಾಲ್ ಪೌಡ್ರ್ ಟೀ, ಹಾಲ್ ಪೌಡ್ರ್ ಹಾಕೋರೆ ಅದರಿಂದ ಹಾಲು ಕೊಡ್ತಿದ್ದು ಹಿಂಗೇನೆ ಫ್ಲೇವರ್ ಕೊಡ್ತಾ ಇತ್ತು ಟೀ. ಗೈಸ್ ಬರೋಷ್ಟರಲ್ಲಿ 1:15 ಟೈಮು. ಎಲ್ಲ ಇಲ್ಲಿ ಹಾಸಿದ್ರು ಮೂರ್ತಿಯವರು. ನಮ್ಮ ಪೋಷಿ ಬಂದು ಮಲಗಿದ್ದಾನೆ. 99% ಕಾರಲ್ಲೇ ನಿದ್ದೆ ಮಾಡ್ತಾನೆ, ಇನ್ನೆಲ್ಲ ನಿದ್ದೆ. ಸೊ ಇವಾಗ ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕು ಅಂತೇಳಿ ಬಿಸಿನೀರು ಕಾಯಿಸ್ತಾ ಇಲ್ಲಪ್ಪ ಎಲ್ಲರಿಗೂ ಇಟ್ಟಿದ್ದೀನಿ. ನೀರು ಕಾಯಿಸ್ದಾನೆ ಕುಡಿದಾನೆ ಮಲ್ಗೋಕ್ಕಾಗಲ್ಲ. ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿದ್ದೆ ಮಾಡಬೇಕು, ಫೇಸ್ ವಾಶ್ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು. ಸೊ ಅದಕ್ಕೆ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಿದ್ದೀನಿ ಗೈಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾರಿ. ಥ್ಯಾಂಕ್ ಯು ಆಲ್. ಗುಡ್ ನೈಟ್.